ಎತ್ತಣದಿಂದ ಎತ್ತಣಕ್ಕೆ ಸಂಬಂಧವಯ್ಯ. ಎಲ್ಲಿಯ ಕಾರ್ವಿ ಸಮಾಜ, ಎಲ್ಲಿಯ ಶೃಂಗೇರಿ ಮಠ. ಈ ಕಾರ್ವಿ ಸಮಾಜಕ್ಕೂ ಶೃಂಗೇರಿ ಮಠಕ್ಕೂ ಏನಿದೆ ಸಂಬಂಧ? ಇಷ್ಟೊಂದು ಅವಿನಾಭಾವ ಅನುಬಂಧ, ಈ ನಂಟು ಎಲ್ಲಿಂದ ಬಂತು? ನಮ್ಮ ಹಿರಿಯರು ಪೋರ್ಚುಗೀಸರ ದಾಳಿಯಿಂದ ಅವರ ಮತಾಂತರಕ್ಕೆ, ಅವರ ಆಳ್ವಿಕೆಗೆ ನಾವು ಸ್ವತಂತ್ರವಾಗಿ ಬಾಳಿ ಬದುಕ್ತೇವೆ, ನಿಮ್ಮ ಈ ಹಂಗಲ್ಲಿ ನಾವು ಇರೋದಿಲ್ಲ ಅಂತ ಹೇಳ್ಕೊಂಡು ಆ ಊರನ್ನೇ ತೊರೆದು ಬೇರೆ ಊರಿಗೆ ಬಂದು ಸ್ವತಂತ್ರವಾಗಿ ಮೀನುಗಾರಿಕೆಯ ವೃತ್ತಿಯನ್ನ ಆಯ್ದುಕೊಂಡು ಬಂದಾಗ ಈ ನಮ್ಮ ಶಂಕರ ಪೀಠ ನಮಗೆ ಆಶ್ರಯವನ್ನ ನೀಡಿದ್ದು, ನಮ್ಮನ್ನೆಲ್ಲ ಈ ಕಾರ್ವಿ ಸಮಾಜದ ಮಕ್ಕಳನ್ನು ತಮ್ಮ ಶಿಷ್ಯರನ್ನಾಗಿ ನಮ್ಮನ್ನು ಅವರು ಪರಿಗಣಿಸಿದ್ರು. ಆದ್ದರಿಂದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಾವು ಪ್ರತಿ ವರ್ಷ, ಒಂದು ವರ್ಷವೂ ತಪ್ಪದೆ ಪ್ರತಿ ಮನೆಯಲ್ಲೂ ಕನಿಷ್ಠ ಒಂದು ಸದಸ್ಯರಂತೆ ಈ ಶೃಂಗೇರಿ ಮಠಕ್ಕೆ ಗುರುವಂದನ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಹೋಗ್ತಾ ಇದ್ದೇವೆ. ಈ ರೀತಿ ನಮ್ಮ ಗುರುವಂದನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟು ಗುರುವಿನ ಮೇಲಿರುವ ಅಪಾರ ಭಕ್ತಿಯನ್ನು, ನಂಬಿಕೆಯನ್ನು ನಾವು ಪ್ರದರ್ಶಿಸುತ್ತಿದ್ದೇವೆ. ಇವತ್ತು ಶೃಂಗೇರಿಯಲ್ಲಿ ಸಾಕಷ್ಟು ಮಳೆ ಇತ್ತು. ಆ ಮಳೆಯ ಅಬ್ಬರದಲ್ಲೂ ಕೂಡ ಎಷ್ಟು ಜನರು ಪ್ರತಿ ಮನೆಯಲ್ಲೂ ಕನಿಷ್ಠ ಒಬ್ಬರಂತೆ ಬಂದು ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಬಹಳಷ್ಟು ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ, ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಕಾರ್ವಿ ಸಮಾಜದ ಈ ಪಂಗಡದ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ಗುರುಗಳ ಅನುಗ್ರಹ ಸಂದೇಶವನ್ನು ಪಡೆದು ನಾವು ಧನ್ಯರಾದೆವು. ಈ ದಿನ ನಮ್ಮ ಸುದಿನ ಗುರುಗಳ ಅನುಗ್ರಹವನ್ನು ಪಡೆದು, ಆಶೀರ್ವಚನವನ್ನು ಪಡೆದು ನಾವು ಧನ್ಯರಾದೆವು. ಎಷ್ಟು ಮಳೆಯ ಅಬ್ಬರ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗಿರ್ಲಿಲ್ಲ, ಅಷ್ಟೊಂದು ನೀರು. ಆ ನೀರಿನ ಅಬ್ಬರದಲ್ಲೂ ಕೂಡ ಎಷ್ಟು ಜನರು ಗುರುಗಳ ಆಶೀರ್ವಾದವನ್ನು ಪಡಿಬೇಕು, ಅನುಗ್ರಹ ಸಂದೇಶವನ್ನ ಪಡಿಬೇಕು ಅಂತ ಹಂಬಲಿಸ್ಕೊಂಡು ಬಂದಿದ್ದಾರೆ. ಎಷ್ಟೆಷ್ಟು ದೂರದಿಂದ ನಮ್ಮ ಕೊಂಕಣಿ ಕಾರ್ವಿ ಸಮಾಜದವರು ಅದೆಷ್ಟೆಷ್ಟು ಮೂಲೆಯಲ್ಲಿದ್ರು ಕೂಡ ಅಲ್ಲಿ ಎಲ್ಲ ಪಂಗಡದವರು ಬಂದು ಈ ದಿವಸ ಅಲ್ಲಿ ಜಾಯಿನ್ ಆಗಿದ್ದಾರೆ. ಇದ್ರಿಂದ ಗೊತ್ತಾಗುತ್ತೆ ನಮ್ಮ ಸಮಾಜದವರಿಗೆ ಗುರುವಿನ ಮೇಲಿರುವ ಭಕ್ತಿ, ನಂಬಿಕೆ, ಶ್ರದ್ಧೆ ಎಷ್ಟು ಇದೆ ಅಂತ ಹೇಳ್ಕೊಂಡು ಗುರುವಂದನಾ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ನಡೀತು. ಇವತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಅನೇಕ ಶಾಸ್ತ್ರವನ್ನೋದಿ ವ್ಯರ್ಥವಾಯ್ತು ಬಕುತಿ. ಒಬ್ಬ ವ್ಯಕ್ತಿ ಎಷ್ಟೊಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಅವನ ಹಿಂದೆ ಗುರು ಇರ್ಬೇಕು, ಮತ್ತೆ ಮುಂದೆ ಗುರಿ ಇರ್ಬೇಕು. ಆ ಗುರಿಯನ್ನು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನ, ಬೆಂಬಲ ತುಂಬಾ ಮುಖ್ಯ. ಬರೀ ಒಂದು ವ್ಯಕ್ತಿಗೆ ಇದು ಸೀಮಿತವಾಗಿರೋದಿಲ್ಲ, ಒಂದು ಸಮುದಾಯಕ್ಕೆ, ಒಂದು ಪಂಗಡಕ್ಕೆ, ಒಂದು ಗುಂಪಿಗೆ ಸೀಮಿತವಾಗಿರುತ್ತದೆ. ಅದೇ ತರ ಇವತ್ತು ನಮ್ಮ ಕೊಂಕಣಿ ಕಾರ್ವಿ ಸಮಾಜ ಗುರುವಂದನ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಾಗಿ ನಡೆಸಿಕೊಟ್ಟಿದೆ. ಬಹಳಷ್ಟು ವಿಜೃಂಭಣೆಯಿಂದ ಭಾನುವಾರ 2/8/2026 ಶೃಂಗೇರಿಯಲ್ಲಿ ನಡೆಸಿಕೊಟ್ಟಿದೆ. ಈ ಗುರುವಂದನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ವಿ ಸಮಾಜ ಒಂದು ವರ್ಷದಲ್ಲಿ ತಮಗಾದ ನೋವುಗಳು, ತಮಗಾದ ಕಷ್ಟ ಕಾರ್ಪಣ್ಯಗಳನ್ನು ಗುರುವಿನೊಂದಿಗೆ ಹಂಚಿಕೊಳ್ತಾರೆ. ಮೀನುಗಾರಿಕೆಯ ಪ್ರವೃತ್ತಿಯಲ್ಲಿ ತೊಡಗಿದಂತಹ ಎಲ್ಲ ಮೀನುಗಾರಿಕೆ ವೃತ್ತಿಯವರು ಹೋಗ್ಬಿಟ್ಟು ನಮ್ಮ ಒಂದು ಮೀನುಗಾರಿಕೆಯ ಸಾವು ನೋವುಗಳನ್ನ ಅವ್ರ ಹತ್ರ ತೋಡಿಕೊಂಡಾಗ ದೇವತಾ ಮನುಷ್ಯರಾದ ಸ್ವಾಮೀಜಿಗಳು ದೇವರ ಕೃಪೆ ನಿಮಗಾಗುತ್ತೆ, ಏನು ತೊಂದರೆ ಆಗೋದಿಲ್ಲ ಅಂತ ನಮ್ಮ ಪರವಾಗಿ ದೇವರ ಹತ್ರ ಬೇಡ್ಕೊಂಡು ನಮ್ಗೆ ಆಶೀರ್ವಾದವನ್ನ ನೀಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳಿ. ಧನ್ಯವಾದಗಳು.
व्हिडिओ करीता अगं वय वय जे तक्ष या तक्ष